ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಳಿಸಿಕೊಂಡಂತ ಡಿಕೆ ಶಿವಕುಮಾರ್ ಒಂದು ಖಾತೆ ಉಳಿಸಿಕೊಂಡು ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಒಂದು ಖಾತೆಗೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ಇದೆ. ಒಂದೇ ಖಾತೆ ಇರೋದು. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಬ್ಬ ಮಹಿಳೆ ಇಲ್ಲ. ಬಹುತೇಕ ಎಲ್ಲರೂ ಕೂಡ ಪುರುಷರೇ ಇರೋದು. ಹೀಗಾಗಿ ಒಂದೇ ಒಂದು ಖಾತೆ ಈಗ ಡಿಕೆ ಶಿವಕುಮಾರ್ ಬಳಿಯೇ ಉಳಿಸಿಕೊಂಡಿದ್ದಾರೆ. ಅಧಿಕೃತವಾಗಿ ಆ ಒಂದು ಖಾತೆಯನ್ನ ಬದಿಗಿಟ್ಟು ಈಗ ನೂತನ ಸಚಿವರಿಗೆ ಖಾತೆಯನ್ನ ಪ್ರಕಟ ಮಾಡಿರೋದು. ಹಂಚಿಕೆಯ ಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಹಿಳೆ ಇಲ್ಲ. ಯಾರಾಗ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ? ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ, ಅನ್ನಪೂರ್ಣ ತುಕಾರಾಂ, ನಯನಾ ಮೋಟಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಲ್ಲಿ ಯಾರಿಗೆ ಚಾನ್ಸ್? ಅಧಿವೇಶನಕ್ಕೂ ಮುನ್ನ ಘೋಷಣೆ ಮಾಡ್ತಾರ ಸಿಎಂ ಡಿಕೆ ಶಿವಕುಮಾರ್ ಮಹಿಳಾ ಮಂತ್ರಿಯನ್ನ? ನೋಡಿ, ಈಗಾಗಲೇ ಗಾಯತ್ರಿ ಅವರಿಗೂ ಕೂಡ ಈ ಸಚಿವ ಪಟ್ಟಿ ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಅವರ ಹೆಸರನ್ನ ಕೂಡ ಪ್ರಕಟ ಮಾಡಿದ್ರು. ಅದಾದ ಬಳಿಕ ಹೋಲ್ಡ್ ಮಾಡಲಾಗಿತ್ತು. ಈ ಐವರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ರು. ಹನುಮಂತು, ಈಗ ಐವರಲ್ಲಿ ತುಂಬಾ ಪೈಪೋಟಿ ಇದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಆಗಿದ್ರು. ಅವರಿಗೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಸಾಕಷ್ಟು ಇತ್ತು. ಆದರೆ ಹುಸಿ ಆಯಿತು. ಈಗ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ಯಾರಿಗೆ ಕೊಡುವಂತ ನಿರೀಕ್ಷೆ ಇದೆ? ಎಲ್ಲೆಲ್ಲ ಮಾಹಿತಿ ಇದೆ? ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿಕೊಂಡಂತೆ ಒಟ್ಟು 34 ಜನ ವಿವಿಧ ಇಲಾಖೆಗಳ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಇದೀಗ 33 ಸಚಿವ ಸ್ಥಾನಗಳಿಗೂ ಇಲಾಖೆಯ ಹಂಚಿಕೆ ಆಗಿದೆ. ಒಂದು ಸ್ಥಾನ ಖಾಲಿ ಇರುವಂತದ್ದು ಸರ್ಕಾರದಲ್ಲಿ. ಅದು ಮಹಿಳೆಯರಿಗೆ ಕೊಡಬೇಕು ಅನ್ನಂತ ಸ್ಪಷ್ಟವಾದಂತ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತೆ ಕಾಣಿಸ್ತಿರುವಂತದ್ದು. ಆದ್ರೆ ಲಾಬಿಯ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಬಹುತೇಕ ಹಿರಿಯ ಶಾಸಕಿಯರು ಮತ್ತೆ ವಿಧಾನ ಪರಿಷತ್ನಲ್ಲಿ ಇರುವಂತ ಎಂಎಲ್ಸಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಒಂದೊಂದು ಸತ್ಯ, ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಖಾತೆ ಹಂಚಿಕೆ ಮುನ್ನವೇ ಒಂದಷ್ಟು ಸಣ್ಣ ಪುಟ್ಟದ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಏನಿದೆ, ಒಂದು ಸಣ್ಣ ಮಟ್ಟದ ಸರ್ಜರಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಕಾರಣ ಏನಂತಂದ ಹೇಳಿದ್ರೆ, ತಾವು ಹೇಳಿದಂತವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮುನಿಸಿಕೊಂಡಿದ್ರು. ಸೇಮ್ ಟೈಮ್ ಮಹಿಳಾ ಸ್ಥಾನವನ್ನು ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು, ಅದಾದ ನಂತರದಲ್ಲಿ ಬಂದ ಬಳಿಕ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದು ಏನಂತಂದ ಹೇಳಿದ್ರೆ, ಏನು ಖಾಲಿ ಸ್ಥಾನಗಳೇನಿದಾವೆ ಅದನ್ನ ಅಧಿವೇಶನದ ಬಳಿಕ ಭರ್ತಿ ಮಾಡ್ತೀವಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಖಾಲಿ ಇರುವಂತಹ ಒಂದು ಸ್ಥಾನಕ್ಕೆ ಅನೇಕ ಜನ ಮಹಿಳಾ ಶಾಸಕಿಯರು ಸಾಕಷ್ಟು ಲಾಬಿಗಳನ್ನ ನಡೆಸ್ತಾರಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಆಗಿರಬಹುದು ಮಾತನಾಡದೇ ಇದ್ರೂ ಕೂಡ ತಮ್ಮದೇ ಆದಂತ ಪ್ರಯತ್ನಗಳನ್ನ ಸಾಕಷ್ಟು ಮಾಡ್ತಾ ಇರುವಂತ ಎಐಸಿಸಿ ವರಿಷ್ಠರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿ ತಮಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಒಂದಷ್ಟು ಪ್ರಸ್ತಾಪಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಮತ್ತೊಂದು ಕಡೆಗೆ ಗಾಯತ್ರಿ ಶಾಂತೇಗೌಡ ಅವರು ಕೂಡ ತಮಗೆ ಏನು ಸಚಿವ ಸ್ಥಾನ ಸಿಕ್ಕಿತ್ತು. ಕೊನೆ ಹಂತದಲ್ಲಿ ಸಿದ್ದರಾಮಯ್ಯನವರು ಏನು ಬ್ಯಾಡಗೆ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು, ಹಾಗಾಗಿ ಬ್ಯಾಡಗೆ ಶಾಸಕ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಅಭಿಪ್ರಾಯವನ್ನ ಮಂಡಿಸಿದ್ರು ಅನ್ನುವಂತ ಏನು ಮಾಹಿತಿಗಳೇನಿದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಅವರದ್ದು ಹೋಲ್ಡ್ ಆಗಿತ್ತು. ಇದರ ನಡುವೆ ಜಿಲ್ಲಾವಾರು ಪ್ರಾತಿನಿಧ್ಯ, ಮಹಿಳಾ ಪ್ರಾತಿನಿಧ್ಯದ ಲೆಕ್ಕಾಚಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಏನು ವಾಪಸ್ ರಾಜೀನಾಮೆಯನ್ನ ತೆಗೆದುಕೊಂಡು ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಅಭಿಪ್ರಾಯಗಳಿತ್ತು. ಆದ್ರೆ ಬಹುತೇಕ ಅದು ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದಷ್ಟು ರಾಜಕೀಯ ಚರ್ಚೆಗಳಿದಾವೆ. ಯಾಕೆಂತಂದು ಹೇಳಿದ್ರೆ, ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ. ಮತ್ತೆ ಪುತ್ರಿಯ ವಿಚಾರಕ್ಕೆ ಸಚಿವ ಸ್ಥಾನವನ್ನು ಬಿಟ್ಟುಕೊಡಲ್ಲ ಅನ್ನುವಂತ ಮಾತನ್ನ ನೇರವಾಗಿ ಕೆಎಚ್ ಮುನಿಯಪ್ಪ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಅದು ಕೂಡ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ತಾವು ಬಯಸಿದ ಖಾತೆಯನ್ನೇ ಮುನಿಯಪ್ಪ ಅವರು ಪಡೆಯುವಂತದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಆ ಒಂದು ಪ್ರಯತ್ನದಿಂದಾಗಿ ಮಹಿಳಾ ಸ್ಥಾನ ವಿಚಾರದಲ್ಲಿ ಬಂದಾಗ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಒಂದಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಇದರ ನಡುವೆ ಕೆಜೆ ಜಾರ್ಜ್ ಅವರು ಕೂಡ ಚಿಕ್ಕಮಗಳೂರಿನ ಶಾಸಕರ ಅಭಿಪ್ರಾಯವೂ ಕೂಡ ಸಂಗ್ರಹ ಮಾಡಿದ್ದಾರೆ, ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥದ್ದು. ಹೀಗೆ ಅಭಿಪ್ರಾಯಗಳ ಸಂಗ್ರಹ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂತಿಮವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆ ಒಂದು ಸಚಿವ ಸ್ಥಾನ ಯಾವ ಮಹಿಳಾ ಶಾಸಕಿಗೆ ಸಿಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.